IPL ಕುರುಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶ್ರೀಮಂತ ಹಾಗೂ ಶ್ರೇಷ್ಠ ಕ್ರಿಕೆಟ್ ಲೀಗ್ ಅಂತಂದ್ರೆ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ IPL. ಈ IPL ಕ್ರಿಕೆಟ್ ಅಭಿಮಾನಿಗಳನ್ನ ರಂಜಿಸೋದಕ್ಕೆ ಮತ್ತೆ ಬಂದಿದೆ. ಇವತ್ತಿನಿಂದ ಇಳೆಗೆ IPL ಮಳೆ ಸುರಿತಾ ಇದೆ. ಅದು ಕೂಡ 2 ತಿಂಗಳಿಗೂ ಅಧಿಕ ಕಾಲ. ಕಳೆದ ಬಾರಿಯ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ಈ 2 ಬಲಿಷ್ಠ ತಂಡಗಳ ನಡುವೆ ಇವತ್ತು ಹಣಾಹಣಿ ನಡೀತಾ ಇದೆ ಬೆಂಗಳೂರಿನಲ್ಲಿ, ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಪಂದ್ಯಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 18 ವರ್ಷಗಳ ಬಳಿಕ ಉದ್ಘಾಟನಾ ಪಂದ್ಯ ನಡೀತಾ ಇರೋದು. ಕಳೆದ ವರ್ಷದ ಕಾಲ್ತುಳಿತ ಘಟನೆಯ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಲ್ಲಿಯವರೆಗೂ ಇವತ್ತಿನವರೆಗೂ ಯಾವುದೇ ಮ್ಯಾಚ್ ಆಗಿರಲಿಲ್ಲ. IPL ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಪಂದ್ಯಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಬ್ಯಾನ್. ಆದರೆ ಇವತ್ತು KSCAಯ ಅಧ್ಯಕ್ಷರಾಗಿ ಬಂದ ವೆಂಕಟೇಶ್ ಪ್ರಸಾದ್ ಅವರ ಸತತ ಪ್ರಯತ್ನದ ನಂತರ, ಭಗೀರಥ ಪ್ರಯತ್ನದ ನಂತರ IPL ಸೀಸನ್ 19 ಉದ್ಘಾಟನಾ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಅದಕ್ಕಾಗಿ ಬೆಂಗಳೂರು ಪೊಲೀಸರು ಸಕಲ ರೀತಿಯಿಂದಲೂ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಆಟಗಾರರು ಸ್ಟೇಡಿಯಂಗೆ ಬರ್ತಾ ಇರೋ ಸಂದರ್ಭದ ದೃಶ್ಯ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ 2 ಟೀಮಿನ ಆಟಗಾರರು ಬಸ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಗಮಿಸ್ತಾ ಇರೋ ಸಂದರ್ಭದ ದೃಶ್ಯ ಇದು. ಈ ಹಿಂದೆ ಎಂದೂ ಕೂಡ ಇಷ್ಟು ಭದ್ರತೆಯನ್ನ ಪೊಲೀಸರು ಮಾಡ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ. ಆದರೆ ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಎಲ್ಲಿ ನೋಡಿದರೂ ಅಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಕಳೆದ ಬಾರಿ ವಿಜಯೋತ್ಸವದ ಸಂದರ್ಭದಲ್ಲಾದಂತಹ ಕಾಲ್ತುಳಿತ ಅಹಿತಕರ ಘಟನೆ ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಅದಕ್ಕಾಗಿ ತಿಂಗಳುಗಳಿಂದ ಪರಿಶ್ರಮವನ್ನ ಪಡ್ತಾ ಪೊಲೀಸರು ಇವತ್ತು ಸಕಲ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅಭಿಮಾನಿಗಳು ಎಷ್ಟೊತ್ತಿಗೆ ಬರಬೇಕು ಸ್ಟೇಡಿಯಂಗೆ ಅನ್ನೋ ವಿಚಾರದಿಂದ ಹಿಡಿದು ಹೇಗೆ ಹೋಗಬೇಕು, ಎಂಟ್ರಿ ಹೇಗೆ, ಎಕ್ಸಿಟ್ ಹೇಗೆ, ಪ್ರತಿಯೊಂದರ ಬಗ್ಗೆಯೂ ಕೂಡ ವಿಶೇಷವಾದ ಕಾಳಜಿಯನ್ನು ವಹಿಸಿದ್ದಾರೆ. ಮ್ಯಾಚ್ ಇರೋದು 7:15, 7 ಗಂಟೆಗೆ ಟಾಸ್ ಆಗುತ್ತೆ ನಿಜ. ಆದರೆ ಕ್ರಿಕೆಟ್ ಅಭಿಮಾನಿಗಳು ಈಗ ನೋಡ್ತಾ ಇರೋದು RCB ಬಸ್, RCBಯ ವಾಹನ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬರ್ತಾ ಇರೋದು. ಈ RCBಯ ಮೇನ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅವರನ್ನ ನೋಡೋದಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಸ್ ಬರ್ತಾ ಇದ್ದ ಹಾಗೆ ಎಲ್ಲೆಡೆಯೂ ಕೂಡ ಘೋಷಣೆ, RCB ಅನ್ನುವಂತಹ ಘೋಷಣೆ ಮೊಳಗ್ತಾ ಇದೆ. ರಜತ್ ಪಾಟಿದಾರ್ ನಾಯಕತ್ವದ RCB ಟೀಮ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇದೇ ಬಸ್ನಲ್ಲಿ ಬಂದಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 18 ವರ್ಷಗಳ ಬಳಿಕ ಉದ್ಘಾಟನಾ ಪಂದ್ಯ ನಡೀತಾ ಇದೆ. ಈ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. RCB!
ವಿನ್ ಆಗಬೇಕು ನಮಗೆ. ಲೈಕ್ ವ್ಯವಸ್ಥೆ ಇದೆ ಈಗ ಇಲ್ಲಿ ಮೆಟ್ರೋ ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ಟಿಕೆಟ್ ಜೊತೆ. ಸೊ ಹಾಗೆ ಲೈಕ್ ಮತ್ತೆ ವಿನ್ ಆಗಬೇಕು ಅಂತ. ಹೌದು, ತುಂಬ ಎಲ್ಲ ಕಡೆ ಆಫೀಸರ್ಸ್ ಎಲ್ಲ ಇದ್ದಾರೆ. ಎಲ್ಲ ಈ ಕಡೆ ರೋಡಲ್ಲಿ ಟಿಕೆಟ್ಸ್ ಇದ್ರೆ ಮಾತ್ರ ವಾಕ್ ಮಾಡ್ಬೋದು. ಹಾಗೆ ಆಗಬೇಕು. ಈ ಸಲ ಕಪ್ ನಮ್ದೇ ವಾಪಸ್ ನೋಡೋಣ. ನನ್ನ ಫೇವ್ರೆಟ್ ಟೀಮ್ RCB. ವಿರಾಟ್ ಕೊಹ್ಲಿ. ತುಂಬಾ ಚೆನ್ನಾಗಿದೆ, ಎಷ್ಟು ಕ್ಲೀನ್ ಆಗಿದೆ ಎಲ್ಲ, ತುಂಬಾ ಚೆನ್ನಾಗಿದೆ. ಪೊಲೀಸ್ ಎಲ್ಲ ಹೆಂಗಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು. RCB ಚೆನ್ನಾಗಿ ಆಡ್ತಿದ್ದಾರೆ ಇಲ್ಲಿ ತನಕ. ಸೊ RCBನೇ ಗೆಲ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ಕಪ್ ಗೆದ್ದಾಗಿಂದ ಅಂತೂ ಈ ಇಯರ್ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಸೊ ಈ ಸತಿನೂ ಕಪ್ ನಮ್ದೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬ ಡಿಸಪಾಯಿಂಟ್ ಆಗಿದ್ವಿ, ಬಟ್ ಇವಾಗ ಓಪನಿಂಗು ಇಲ್ಲ ಬೆಂಗಳೂರಲ್ಲೇ ನಡೀತಿದೆ ಅಂದಾಗ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಈ ಸತಿ. ಸೊ ಹೌದು, ಓಪನಿಂಗ್ ಮ್ಯಾಚ್ ಭರ್ಜರಿಯಾಗಿ RCB ಹೊಡಿತಾರೆ, ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಈ ಸತಿ ಕಪ್ ನಾವೇ ಹೊಡ್ಕೊಂಡು ಹೋಗ್ತೀವಿ ತಿರ್ಗಾ ಅಂತಾನೂ ಕಾನ್ಫಿಡೆನ್ಸ್ ಇದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಇಷ್ಟು ಪೊಲೀಸ್ ಇದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಸ್ಟ್ಯಾಂಪೇಡ್ ಆದ್ಮೇಲಿಂದ ಇಲ್ಲಿ ಜಾಸ್ತಿ ಪೊಲೀಸ್ನ ಹಾಕಿದ್ದಾರೆ. ಇನ್ ಕೇಸ್ ನಾವು ಮೆಟ್ರೋದಲ್ಲಿ ಇಳಿವಾಗಲೂ ಅಲ್ಲೂ ಪೊಲೀಸ್ನ ಹಾಕಿದ್ದಾರೆ. ಮತ್ತೆ ಮೆಟ್ರೋ ಟಿಕೆಟ್ ಎಲ್ಲ ಫ್ರೀಯಾಗೆ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ನಾವು ಮೆಟ್ರೋ ಟಿಕೆಟ್ ಏನು ನಮ್ಮ ಟ್ರೈನ್ ಸ್ಕ್ಯಾನರ್ ಇತ್ತು ಅದನ್ನ ತೋರಿಸ್ಕೊಂಡೇ ಬಂದಿದ್ದೀವಿ. ವಿರಾಟ್ ಕೊಹ್ಲಿ ಫಾರ್ಮ್ ನೋಡಿದ್ರೆ, ಆಮೇಲೆ ಈಗ RCB ಅವರು ಹಾಕಿರೋ ಎಲ್ಲ ಅನ್ಕಟ್ ಫುಟೇಜಸ್ ನೋಡಿದ್ರೆ ಅವರೇ ಜಾಸ್ತಿ ರನ್ ಸ್ಕೋರ್ ಮಾಡ್ಬೋದು ಅನ್ಸುತ್ತೆ. ಒಂದು 200+ ಮಾಡ್ತಾರೆ ಸರ್. ಹೋದವ್ರ ಜೀವ ಅಂತೂ ವಾಪಸ್ ಕೊಡೋಕ್ಕಾಗಲ್ಲ. ಲಾಸ್ಟ್ ಇಯರ್ ನಾವು ಬಂದಿದ್ವಿ ಆ ಘಟನೆ ಆದಾಗ, ಬಟ್ ನಾವೆಲ್ಲ ಒಳಗಿದ್ವಿ. ಲಕ್ಕಿಲಿ ಏನೂ ಆಗಲಿಲ್ಲ, ಅದು ಮಾಡೋಕ್ಕಾಗಲಿಲ್ಲ. ಆದ್ರೂ RCB ಅವರು ಫಂಡ್ ರೈಸ್ ಎಲ್ಲ ಮಾಡಿ ಸೀಟ್ಸ್ನೆಲ್ಲ ರಿಸರ್ವ್ ಮಾಡ್ತಾ ಇದ್ದಾರೆ. ಇದೇ ನಮ್ಮ RCB ಫ್ಯಾನ್ಸ್ಗೆ ಜಾಸ್ತಿ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಗ್ರೇಟ್ ಇನಿಷಿಯೇಟಿವ್ ಬೈ RCB. ಸ್ವಲ್ಪ ಜನಕ್ಕೆ ಅದು ಕಾಂಟ್ರವರ್ಷಿಯಲ್ ಅನಿಸ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಕಳ್ದವ್ರದ್ದು ಜೀವ ಎಲ್ಲ ನೀವು ಕೊಡೋಕ್ಕಾಗತ್ತಾ, ಸ್ಟ್ಯಾಂಡಲ್ಲಿ ನೀವು ಸೀಟ್ ಇಟ್ಟರೆ ಅಂತೆಲ್ಲ ಮಾತಾಡ್ತಾರೆ. ಬಟ್ ಮ್ಯಾನೇಜ್ಮೆಂಟ್ ಅವರಾಗಲಿ, ತಂಡದವರಾಗಲಿ, ಅಥವಾ KCA ಅವರಾಗಲಿ ಎಷ್ಟಾಗುತ್ತೋ ಅಷ್ಟು ಅವ್ರು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ದಟ್ ಅವ್ರು ಮರ್ತಿಲ್ಲ ಏನೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.